ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಏನಿತ್ತಲ್ಲ ಇದೀಗ ಎಫ್ಐಆರ್ ದಾಖಲಾಗಿದೆ. 4 ವಿಚಾರಣಾಧೀನ ಕೈದಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾರ್ತಿಕ್, ಧನಂಜಯ್, ಮಂಜುನಾಥ್, ಚರಣ್ ರಾವ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಐಷಾರಾಮಿ ಜೀವನ ಕೊಡ್ತಿದ್ದಾರೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ಸ್ ಈಗ ಬರ್ತಾ ಇರುವಂತದ್ದು. ಸುಮಾರು 4 ವಿಚಾರಣಾಧೀನ ಕೈದಿಗಳೇನಿರ್ತಾರಲ್ಲ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾರು? ಕಾರ್ತಿಕ್ ಇರಬಹುದು, ಧನಂಜಯ್, ಮಂಜುನಾಥ್ ಹಾಗೂ ಚರಣ್ ರಾವ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಅಂತೆ. ಈ ಹಿಂದೆಯೂ ಕೂಡ ಅಂತಂದ್ರೆ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಅಥವಾ ಇಲ್ಲ ಆಗ್ತಾ ಇರುವಂತಹ ಅಕ್ರಮಗಳು ಎಲ್ಲವೂ ಕೂಡ ಜನರಿಗೆ ಗೊತ್ತಿರುವಂತಹ ವಿಚಾರ. ಒಂದಷ್ಟು ವಿಡಿಯೋಸ್ಗಳು ವೈರಲ್ ಆಗಿತ್ತು. ಇಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳಿಗೆ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ಗಳಿಗೆ, ಅದರಲ್ಲೂ ಕೂಡ ಉಮೇಶ್ ರೆಡ್ಡಿ ಇರ್ಬೋದು ಅಥವಾ ಉಗ್ರ ಶಕೀಲ್ ಇರ್ಬೋದು ಅಥವಾ ಬೇರೆ ಬೇರೆ ಖೈದಿಗಳೇ ಇರ್ಬೋದು ಅಥವಾ ತರುಣ್ ಇರಬಹುದು, ಎಲ್ಲ ಖೈದಿಗಳಿಗೂ ಕೂಡ ಇಲ್ಲಿ ರಾಜಾತಿಥ್ಯ ಕೊಡ್ತಿದ್ದಾರೆ, ಒಳ್ಳೆಯ ಜೀವನ ಕೊಡ್ತಿದ್ದಾರೆ. ಅವರಿಗೆ ಟಿವಿ, ಚಿಕನ್ನು, ಮಟನ್ನು ಅಥವಾ ಮೊಬೈಲ್ ಫೋನು, ಐಟಮ್ ಸಾಂಗು, ಡಿಸ್ಕೋ ಎಲ್ಲವೂ ಕೂಡ ಸಿಗ್ತಾ ಇದೆ. ಐಷಾರಾಮಿ ಜೀವನ ಮಸ್ತಾಗಿ ಅವ್ರು ಬಾಳ್ತಾ ಇದ್ದಾರೆ. ಇವ್ರು ಯಾವುದೋ ಖೈದಿಗಳು ಅಲ್ಲ ಅಥವಾ ಯಾವುದೋ ಇದು ಸಜಾ ಅಥವಾ ಶಿಕ್ಷೆ ಅಂತ ನಾವೇನು ಹೇಳ್ತೀವಲ್ಲ ಅದಲ್ಲ. ಇದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗ್ಬಿಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಖಂಡಿತವಾಗಿಯೂ ಇಂಥ ಆರೋಪಗಳು ಕೇಳಿ ಬಂದೇ ಬರುತ್ತೆ. ಕಾರಣ ಏನು ಅಂತಂದ್ರೆ ಇವರೆಲ್ಲರೂ ಕೂಡ ಕೇವಲ ಆರೋಪಿಗಳಲ್ಲ, ಅಪರಾಧಿಗಳು. ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಶಿಕ್ಷೆಗಳು ಪ್ರಕಟ ಆಗ್ಬಿಟ್ಟಿದೆ. ಅಂತಂದ್ರೆ ಇವರೆಲ್ಲ ಪರ್ಮನೆಂಟ್ ಗಿರಾಕಿಗಳು. ಇವರೆಲ್ಲ ಏನು ಒಂದು ಸ್ವಲ್ಪ ದಿನ ಇದ್ದು ವಾಪಸ್ ಹೋಗೋವಂಥವ್ರಲ್ಲ. ಎಲ್ಲರೂ ಕೂಡ ಪರ್ಮನೆಂಟ್ ಇಲ್ಲೇ ಜೈಲಲ್ಲೇ ಸಾಯ್ತಿರ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಇಂತಹ ಫೆಸಿಲಿಟಿ, ಇಂತಹ ಒಂದು ಲೈಫು, ಇಂತಹ ಒಂದು ಜೀವನ ಕೊಡ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಅಥವಾ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಕಣ್ಣು ಮುಚ್ಕೊಂಡು ಕೂತಿದ್ಯಾ ಅಥವಾ ಅವ್ರಿಗೂ ಕೂಡ ಎಲ್ಲವೂ ಗೊತ್ತಿದ್ರೂ ಕೂಡ ಸುಖ ಸುಮ್ಮನೆ ಏನು ತಲೆ ಕೆಡ್ಸ್ಕೊಳ್ದಿರ ಕೂತಿದ್ದಾರಾ ಅನ್ನುವಂಥ ಆರೋಪ, ಚರ್ಚೆಗಳು ಬಹಳಷ್ಟು ಆಗ್ತಾ ಇತ್ತು. ಬಿಜೆಪಿ ನಾಯಕರು ಅಥವಾ ವಿರೋಧ ಪಕ್ಷದ ನಾಯಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಮಾಡಿದ್ರು. ಹೌದು, ಪರಮೇಶ್ವರ್ ಅವರು ಅಂದ್ರೆ ಗೃಹ ಸಚಿವರು ಕೂಡ ಇದಕ್ಕೆ ಮೊದಲನೇದಾಗಿ ಉತ್ತರವನ್ನ ಕೊಡಬೇಕಾಗತ್ತೆ. ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ನೀವೇನ್ ಮಾಡ್ತಾ ಇದ್ದೀರಾ? ನೀವೊಂದು ಗೃಹ ಸಚಿವರ ಸ್ಥಾನದಲ್ಲಿ ಇದ್ದೀರಾ ಅಂತಂದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನಿಮಗೆ ಈ ಒಂದು ಅಕ್ರಮಗಳ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೀವೇನಕ್ಕಿದ್ದೀರಾ? ಮೊದಲನೇದಾಗಿ ಒಂದು ಕೆಲಸ ಮಾಡಿ, ಸಿದ್ದರಾಮಯ್ಯ ಅವರು ಮತ್ತೆ ಪರಮೇಶ್ವರ್ ಅವರು ರಾಜೀನಾಮೆ ಕೊಟ್ಬಿಡಿ. ಸುಮ್ಮನೆ ಇಷ್ಟೆಲ್ಲ ನೀವು ಇದೆಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ ಸುಮ್ಮನೆ ನೀವು ಯಾಕಿರ್ತೀರಾ? ಅದಕ್ಕೆ ನೀವು ನಾಲಾಯಕ್ಗಳು ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಅದರಲ್ಲೂ ಕೂಡ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆ ಒಂದೊಂದಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಲ್ಲಿ ಟೆರರಿಸ್ಟ್ ಅಂತಂದ್ರೆ ಉಗ್ರ ಶಕೀಲ್ ಅಂತ ಏನಿದ್ದಾನೋ ಅವನಿಗಾಗಲೇ ಒಂದು ದೊಡ್ಡ ಸಂಘಟನೆನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲೇ ಕೂತ್ಕೊಂಡೇ ಮೊಬೈಲಲ್ಲಿ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾನೆ. ಹೇಗೆ ಮಾಡಬೇಕು, ಏನು ಮಾಡಬೇಕು, ದೇಶದ್ರೋಹಿ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು. ನೋಡಿ, ಇದೆಲ್ಲ ಆಗ್ತಾ ಇತ್ತು. 1 ಅಥವಾ 2 ದಿನದಲ್ಲಿ ದೆಹಲಿಯಲ್ಲಿ ಒಂದು ಬಾಂಬ್ ಸ್ಫೋಟ ಕೂಡ ಆಗ್ಬಿಡ್ತು. ಹಾಗಾಗಿ ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇದೆಯಾ? ತದನಂತರ ಬಿಜೆಪಿ ನಾಯಕರು ಅಥವಾ ಎಲ್ಲರೂ ಕೂಡ ಒಂದೇ ಒಂದು ಆರೋಪವನ್ನು ಮಾಡಿದ್ರು. ನೋಡಿ, ನೀವು ಪರಪ್ಪನ ಅಗ್ರಹಾರ ಜೈಲಲ್ಲಿ ಉಗ್ರಗಳಿಗೆ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ಗಳಿಗೆ ನೀವು ಎಲ್ಲ ಒಂದು ಐಷಾರಾಮಿ ಜೀವನ ಕೊಡ್ತಾ ಇದ್ದೀರಾ. ಮೊಬೈಲ್ ಇರ್ಬೋದು ಅಥವಾ ಅವ್ರಿಗೆ ವೈಫೈ ಇರ್ಬೋದು, ಎಲ್ಲವೂ ಕೂಡ ಕೊಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗಿ ಅವ್ರು ಅಲ್ಲೇ ಕೂತ್ಕೊಂಡು ಈ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಇವ್ರು ಏನು ನೀವು ಅಗ್ರಹಾರ ಜೈಲಲ್ಲಿ ಇಷ್ಟೆಲ್ಲ ಐಷಾರಾಮಿ ಜೀವನ ಕೊಡ್ತಾ ಇದ್ದೀರಲ್ಲ, ಇದರ ಪ್ರಭಾವವೇ ಇದೀಗ ದೆಹಲಿಯಲ್ಲಿ ಆಗಿರುವಂತಹ ಸ್ಫೋಟ. ಇದರ ರಿಸಲ್ಟೇ ಇದು ಅಂತ ಹೇಳಿ ಇದನ್ನ ಅಲ್ಲಿಗೆ ಕನೆಕ್ಟ್ ಮಾಡುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಇಲ್ವೋ ಎಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇರುವಂತಹ ಕೇಸ್ಗಳು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ 4 ವಿಚಾರಣಾಧೀನ ಕೈದಿಗಳೇನಿರ್ತಾರಲ್ಲ ಆ ಒಂದು ಖೈದಿಗಳು, ಅದರಲ್ಲಿ ಕಾರ್ತಿಕ್, ಧನಂಜಯ್, ಮಂಜುನಾಥ್ ಹಾಗೂ ಚರಣ್ ರಾವ್ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆಯಂತೆ. ಎಫ್ಐಆರ್ ದಾಖಲು ಮಾಡಿ ಇದೀಗ ವಿಚಾರಣೆ ನಡೆಸ್ತೀವಿ ಅಥವಾ ಹೆಚ್ಚಾಗಿ ಮಾಹಿತಿ ಏನ್ ಬರುತ್ತೋ ಆ ಒಂದು ಮಾಹಿತಿಯನ್ನ ನಾವು ಕಲೆ ಹಾಕ್ತೀವಿ ಅಂತ ಹೇಳಿ ಇದೀಗ ಪೊಲೀಸರು ಕೂಡ ಮುಂದಾಗಿದ್ದಾರೆ.